ಅದರ ಉದ್ದೇಶ ಹೇಮಾವತಿ ಡ್ಯಾಮ್ನಿಂದ ತುಮಕೂರು ಜಿಲ್ಲೆಗೆ ಆದಷ್ಟು ಬೇಗ ನೀರು ಬಿಡಬೇಕು. ಬರಗಾಲ ಛಾಯೆ ಆವರಿಸಿರೋದ್ರಿಂದ ತಾಲೂಕಿನಲ್ಲಿ ಯಾವುದೇ ಕೆರೆಗಳಲ್ಲೂ ನೀರಿಲ್ಲ, ಅಕ್ಕಿ ಕುಡಿಯೋಕ್ಕೂ ನೀರಿಲ್ಲ ಪರಿಸ್ಥಿತಿ ಬಂದಿದೆ. ಒಂದು ಹೇಮಾವತಿ ಡ್ಯಾಮ್ ಅಲ್ಲಿ ತುಂಬಾ ಹಂತದಲ್ಲಿ ಬಂದಿದೆ. ಸುಮಾರು 11,800 12,000 ಕ್ಯೂಸೆಕ್ಸ್ ನೀರು ಡೈಲಿ ಒಳಹರಿವಿದೆ. ಇವರು ಡ್ಯಾಮ್ ತುಂಬವರೆಗೂ ನಿಲ್ಲಿಸ್ಕೊಂಡ್ರೆ ತಮಿಳ್ನಾಡಿಗೆ ಕಣ್ಣು ಬೀಳ್ತದೆ. ನೀರು ಕಾವೇರಿ ಇದರಲ್ಲಿ ತುಂಬಿ ಹರಿತಾ ಇದೆ, ನಮಗೆ ನೀರು ಬಿಡ್ತಾ ಇಲ್ಲ, ನೀರು ಬಿಡಬೇಕು. ಈಗ ಮಳೆ ಶುರುವಾಗಿರೋದ್ರಿಂದ ನಮಗೆ ಬರಗಾಲ ಇರೋದ್ರಿಂದ ಮತ್ತೆ ಹೆಚ್ಚಿನದಾಗಿ ಈ ಸರಿ ಎಲ್ಲಾ ಕೆರೆಗಳಲ್ಲೂ ಹೂಳೆತ್ತಿದ್ದಾರೆ. 1 to 2 ನೀರು ಇಡಿಸುತ್ತೆ. ಮತ್ತೆ ಏನ್ ಹೇಮಾವತಿ ಇಲಾಖೆಯರು ಮ್ಯಾನೇಜ್ಮೆಂಟ್ ನೀರು ಬಿಡೋದ್ರಲ್ಲಿ ವಿಫಲವಾಗಿರೋ, ಹೊಸತಿಲು ನಮ್ಮ ಭೈರಪ್ಪ ಅವರು ಹೇಳಿದಂಗೆ ಕೆಲವು ಕೆರೆಗಳಿಗೆ ನೀರು ಬಿಟ್ಟಿಲ್ಲ, ವಿಫಲವಾಗಿರೋ ಈ ಸರಿ ಅಂಡರ್ಗ್ರೌಂಡ್ ವಾಟರ್ ಅಲೆ ಇದುವರೆಗೂ ನಮ್ಮ ರೈತರುಗಳು ಇನ್ನೂ ಬೋರ್ಗಳು ಆಫ್ ಮಾಡಿಲ್ಲ. ಬೇಸಿಗೆಯಲ್ಲಿ ಆನ್ ಆಗಿದ್ದು ಇದುವರೆಗೂ ಬೋರ್ಗಳು ಆಫ್ ಮಾಡಿಲ್ಲ, ಎಲ್ಲ ಗ್ಯಾಪ್ ಹೊಡಿತಾ ಇದ್ದಾವೆ. ಕುಡಿಯೋಕ್ಕೂ ಹೀಗೆ ಕಂಟಿನ್ಯೂ ಆದರೆ ಕುಡಿಯೋಕ್ಕೂ ನೀರು. ಮತ್ತೆ ಗುಬ್ಬಿ ಏನು ಏರೂರು ಕೆರೆಗೆ ಈಗ ಆಲ್ರೆಡಿ ಎಂದೂ ಅಷ್ಟು ನೀರು ಡೌನ್ ಆಗಿದ್ದು ನೋಡಿಲ್ಲ. ಈಗಲೇ ಏರೂರು ಕೆರೆಯಲ್ಲೂ ಮಣ್ಣು ಹೊಡಿತಾವೆ. ಕಳೆದ ಬಾರಿ ನೀರು ನಿಲ್ಸಿದ್ದಾರೆ, ಗುಬ್ಬಿ ಟೌನ್ಗೆ ನೀರು ಬರ್ತಾ ಇಲ್ಲ, ನೀರು ನಿಲ್ಸಿದ್ದಾರೆ. ಕಳೆದ ಬಾರಿ ಏನು ಈಗ 1.5 ತಿಂಗಳು 2 ತಿಂಗಳಲ್ಲಿ ಹೇಮಾವತಿ ನೀರು ತುಮಕೂರಿಗೆ ಬಿಟ್ಟಿದೆ. ಏನು ರಾಜಕೀಯ ಹಿತಾಸಕ್ತಿ ಕೊರತೆನೋ ಇಲ್ಲ ನಮ್ಮ ಶಾಸಕರು ಮಂತ್ರಿ ಆಗಬೇಕು ಅಂತ ಡೆಲ್ಲಿ ಬೆಂಗಳೂರು ಓಡಾಡ್ಕೊಂಡು ಇವತ್ತು ನಗರದ ಜನರಿಗೆ ನೀರಿಲ್ಲ. ಮಂತ್ರಿ ಸ್ಥಾನ ಹುಡ್ಕಕ್ಕೆ ಹೋಗಿ ಬೆಂಕಿ ಎತ್ಕೊಂಡು ಉರಿತಾ ಇದೆ, ಬಣವೆ ಎತ್ಕೊಂಡು ಉರಿತಾ ಇದೆ, ಅವಲಾಯ್ಕೊಂಡು ತಿಂತಾರಲ್ಲ, ಹಂಗಾಗಿದೆ ನಮ್ಮ ಶಾಸಕರು ಕತೆ. ತಾಲೂಕಿನ ಜನತೆ ಹಿತದೃಷ್ಟಿ ನೋಡ್ಬೇಕು. ಮೊದಲನೇದು ಬರಗಾಲ ವ್ಯಾಪಿಸ್ತಿದೆ. ಮತ್ತೊಂದು ಏನು ಒತ್ತಾಯ ಮಾಡ್ತೀವಿ ನಾವೆಲ್ಲ ಬಿಜೆಪಿ ಪಕ್ಷದ ವತಿಯಿಂದ ಅಂದ್ರೆ ನಮ್ಮ ಗುಬ್ಬಿ ತಾಲೂಕಿನ ಬರಪೀಡಿತ ತಾಲೂಕು ಅಂತ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡ್ತದೆ. ಯಾಕೆಂದ್ರೆ ಈ ಸರಿ ಪೂರ್ತಿ ಡ್ರಾಟ್ ಆಗಿದೆ, ಬೋರ್ಗಳು ಓಡ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಕುಡಿಯೋಕ್ಕೂ ನೀರು ಸಿಗಂಗೆ ಆಗುತ್ತೆ. ಹೀಗಾಗಿ ಡ್ರಾಟ್ ಆಗುತ್ತೆ. ಬರ ತಾಲೂಕು ಅಂತ ಡಿಕ್ಲೇರ್ ಮಾಡಬೇಕು ಅಂತ ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತೀವಿ. ಮತ್ತೆ ಅಧ್ಯಕ್ಷ ಹೇಳಿದಾಗ ಹೆಚ್ಚು ನೀರು ಬರ್ಬೇಕಾಗಿರೋದ್ರಿಂದ ಗುಬ್ಬಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಬರ್ಬೇಕಾಗಿರೋದ್ರಿಂದ ನೀರು ತುಂಬಿಸ್ಬೇಕು. ಕಳೆದ ವರ್ಷ ಅನೇಕ ಕೆರೆಗಳು ತುಂಬಿರಲಿಲ್ಲ. ತುಂಬದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಯಾಕೆಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಲ್ಲಿ ಇರುವಂಥ ಹೂಳನ್ನು ಎತ್ತದಲೆ, ಕೆನಾಲಲ್ಲಿರುವಂಥ ಹೂಳನ್ನು ಎತ್ತದಲೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಶಾಸಕರ ನೀರಿನ ಕಡೆ ಗಮನ ಕೊಡದೇ ಇದ್ದಿದ್ದರಿಂದ ಆ ಕೆರೆಗಳು ತುಂಬಲಿಲ್ಲ. 14 ಡಿಸ್ಟ್ರಿಬ್ಯೂಟರ್ ಬೇಕಾದ್ರೆ ನೀವು ತನಿಖೆ ಮಾಡ್ಬೋದು. ಪಕ್ಕದಲ್ಲಿರೋ ಚನ್ಸೆಟ್ಟಳ್ಳಿ ಇರ್ಬೋದು, ಬಿಲ್ಲೆಪಳ್ಳಿ ಇರ್ಬೋದು, ಈ ಕೆರೆಗಳು ತುಂಬಲಿಲ್ಲ. ಈ ವರ್ಷ ಬರಗಾಲ ಬಂದಿರೋದ್ರಿಂದ ಕೆರೆ ತುಂಬುತ್ತಾ ಅನ್ನೋ ಭಯ ಶುರುವಾಗಿದೆ. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳು ಮತ್ತು ಶಾಸಕರು ತಕ್ಷಣಕ್ಕೆ ಕ್ರಮ ತಗೊಳ್ಬೇಕು. ಒಂದ್ ಕಡೆ ಸಲಹಾ ಸಮಿತಿಯವರು ತಕ್ಷಣ ತೀರ್ಮಾನ ಮಾಡಿ ನೀರನ್ನ ಈ ಕಡೆಗೆ ಬಿಡುವಂಥದ್ದು. ಯಾಕೆಂದ್ರೆ ಕಬಿನಿ ಮುಖಾಂತರ ತಮಿಳುನಾಡಿಗೆ ಹೋಗ್ತಾ ಇರೋದ್ರಿಂದ KRS, ಹೇಮಾವತಿ, ಬೇರೆ ಬೇರೆ ಆರಂಗಿ ಕಡೆಯಿಂದ ನೀರನ್ನ ಕೆರೆಗಳಿಗೆ ಬಿಡಿ ಅಂತ ಮಂತ್ರಿಗಳು ಹೇಳಿದ್ದಾರೆ. ನಾವು ಬಿಡಿಸ್ಕೋಬೇಕು, ಹೋರಾಟ ಮಾಡಬೇಕು. ಪರಮೇಶ್ವರ್ ಅವರು ಬರೀ ಬಿಡದಿಯ ನಗರ ಯೋಜನೆಗೆ ಕೆಲಸ ಮಾಡಿಸ್ತೀವಿ, ನಾವು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಪರಮೇಶ್ವರ್ ಅವರು. ಅದ್ರ ಬದಲು ಕೆರೆ ತುಂಬಿಸುವಂತ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಮೊದಲು ಆದ್ಯತೆ ಕೊಡಿ. ರಾಜ್ಯದ ಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಎಲ್ಲ ಇರ್ಬೋದು. ಆದ್ರೆ ನೀವು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆ ಮಂತ್ರಿಗಳು, ನಮ್ಮ ಜಿಲ್ಲೆಯಲ್ಲಿ ಮತ ಹಾಕಿರೋದು. ಪರಮೇಶ್ವರ್ ಅವರು ಅದ್ರ ಕೇರ್ ತಗೊಳ್ಬೇಕು, ನಮ್ಮ ಕೆರೆಗಳಿಗೆ ಬಿಡಬೇಕು. ನಮ್ಮ ಶಾಸಕರು ಕೂಡ ಅವ್ರು ಏನೇ ಇದ್ರು ಕೂಡ ಇಲ್ಲಿ ಮತದಾರ ಯಾರಿದ್ದಾನೆ ಗುಬ್ಬಿ ತಾಲೂಕು ಮತದಾರ ಪರವಾಗಿ ನಿಂತ್ಕೋಬೇಕು. ಮೊದಲನೇ ಬಾರಿ ಲಿಂಕ್ ಕೆನಾಲ್ ಹೋರಾಟ ಇರ್ಬೋದು, ಕೆರೆ ತುಂಬಿಸುವಂಥದ್ದು ಇರ್ಬೋದು, ಮೊದಲನೇ ಬಾರಿಗೆ ಮೊದಲು ಅವ್ರ ಆದ್ಯತೆ ಕೊಡ್ಬೇಕನ್ನೋದು ನಮ್ಮ ತಾಲೂಕಿನ ಬಗ್ಗೆ. ಅದಾದ ನಂತರ ಮಿಕ್ಕಿದ್ ಮಾತಾಡ್ಕೊಳ್ಳಿ. ಅವ್ರಿಗೇನು ಯಾವ ಪಕ್ಷ ಅನ್ನುವಂಥದ್ದಿಲ್ಲ. ಈ ವರ್ಷ ದಳ ಆದ್ರೆ ಮುಂದಿನ ವರ್ಷ ಇನ್ನೊಂದು, ಮುಂದಿನ ವರ್ಷ ಇದೊಂದು, ಎಲ್ಲಾದ್ರೂ ಜನ ಓಟ್ ಹಾಕ್ತಾರೆ ಅನ್ನೋಂಥ ಭಾವನೆ ಐತೆ ಅವ್ರಿಗೆ. ಕೆರೆಗೆ ನೀರು ಬಿಡಿಸ್ಬೇಕು. ಅವ್ರಿಗೆ ಮುಖ್ಯಮಂತ್ರಿಗಳು ಇವರೇ ಮುಂದುವರಿಬೇಕು, ಇವರಿಂದಲೇ ಇರಬೇಕು ಅನ್ನೋಂಥ ಭಾವನೆಯಿಂದ ಬಿಡ್ಬೇಕು. ನಮ್ಮ ಕೆರೆ ತುಂಬಿಸುವಂತ ಆದ್ಯತೆಯನ್ನು ಕೊಡಬೇಕು. ಎಲ್ಲಾ ಕೆರೆಗಳು ತುಂಬೇವ ಅಂತೇಳಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ಈಗ ಕೆನಾಲಲ್ಲಿ ನೀರು ಬರದೇ ಇರೋದ್ರಿಂದ ಕೆನಾಲನ್ನು ಕ್ಲೀನ್ ಮಾಡಿಸುವಂತ ಕೆಲಸ ಮಾಡಬೇಕು. ಕೆರೆ ತುಂಬಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಗ್ಯಾರಂಟಿ ಅನ್ನುವಂಥ ಮಾತನ್ನ ರಾಜ್ಯ ಸರ್ಕಾರ ಮತ್ತು ನೀರಾವರಿ ಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇತ್ತ ಕಡೆ ಗಮನ ಹರಿಸಿ ತುಮಕೂರು ಜಿಲ್ಲೆಗೆ ಹರಿಬೇಕಾದಂತ ನೀರಿನ ಪಾಲನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರವನ್ನ ಎದುರಿಸುವಂತ
ಪರಿಸ್ಥಿತಿ ಎದುರಾಗಿದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲ, ಕುಡಿಯೋ ನೀರಿಗೆ ಗುಬ್ಬಿ ನಗರಕ್ಕೂ ಕೂಡ ನೀರಿಲ್ಲ. ಎಲ್ಲ ಕೆರೆಗಳು ಇವತ್ತು ಖಾಲಿಯಾಗಿದ್ದಾವೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಗುಬ್ಬಿಯ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಆ ಬರವನ್ನ ನೀಗಿಸುವಂತ ಕ್ರಮವನ್ನ, ಉಪಶಮನವನ್ನ ಸರ್ಕಾರವೇ ಮಾಡಬೇಕಾಗಿರೋದ್ರಿಂದ ತಕ್ಷಣ ಹೇಮಾವತಿ ನಾಲೆಯ ಡ್ಯಾಮ್ ತುಂಬೋದಕ್ಕಿಂತ ಮುಂಚೆನೆ ಈ ತಕ್ಷಣನೇ ಹೇಮಾವತಿಯ ನೀರನ್ನ ತುಮಕೂರು ಬ್ರಾಂಚ್ ಕೆನಾಲ್ಗೆ ಹರಿಸಬೇಕು. ನಮ್ಮ ಪಾಲಿನ ನೀರೇನಿದೆ ಅದನ್ನ ಸಂಪೂರ್ಣವಾಗಿ ಬಿಡಬೇಕು. ತುಮಕೂರು ಭಾಗದ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲವನ್ನ ರಚನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಅದೇ ಉಡಾಪೆಯ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಹಿತವನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಜಿ ಪರಮೇಶ್ವರ್ ಅವರು ಕಾಯ್ತಾ ಇಲ್ಲ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನ ಮಾಡ್ತೇವೆ. ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕು, ಜಾನುವಾರುಗಳಿಗೆ ನೀರನ್ನು